ನಮಸ್ತೆ ಎಲ್ಲರಿಗೂ. ಎಲ್ರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಸ್ನೇಹಿತರೆ, ಇವತ್ತು ನಾನ್ ಹೇಳುವ ಈ ಘಟನೆಯನ್ನ ನೀವೆಲ್ಲರೂ ಹೇಳಲೇಬೇಕು. ಯಾಕಂದ್ರೆ ಇದು ಒಂದು ಹೆಣ್ಣಿಗೆ ಸಂಬಂಧಪಟ್ಟಂತಹ ವಿಷಯ. ಇವತ್ತು ನನ್ನ ಪರಿಚಯದವರೊಬ್ರು ನನ್ನ ಆಫೀಸಿಗೆ ಬಂದಿದ್ರು. ನಾವಿಬ್ರು ಮಾತಾಡ್ತಿರ್ಬೇಕಾದ್ರೆ ನನ್ನ ಪರಿಚಯದ ಮತ್ತೊಂದು ಹುಡುಗಿ ಅದೇ ಸಮಯಕ್ಕೆ ಬಂದ್ಲು. ಅವಳಿಗೆ ನನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಆದ್ರೆ ನಾವಿಬ್ರು ಮಾತಾಡ್ತಿದ್ದದನ್ನ ನೋಡಿ, ಮೇಡಮ್, ನಾನೊಂದು 3 ಗಂಟೆ ಹೊತ್ತಿಗೆ ಬರ್ಲಿಯಾ? ಈಗ ಬೇರೆ ಕಡೆ ಹೋಗ್ಲಿಕ್ಕಿದೆ ಅಂದ್ಲು. ಸರಿಯಮ್ಮ, ಆಮೇಲ್ ಬಾ ಅಂತ ಹೇಳಿ ಕಳಿಸ್ದೆ. ಅವಳು ಹೋದ್ ಕೂಡ್ಲೆ ನನ್ನ ಪರಿಚಯದವ್ರು ಕೇಳಿದ್ರು, ಮೇಡಮ್, ನಿಮ್ಗೆ ಆ ಹುಡುಗಿ ಹೇಗ್ ಪರಿಚಯ ಅಂತ. ನಾನು ಹೇಳ್ದೆ, ತುಂಬಾ ಪರಿಚಯ ಏನಿಲ್ಲ, ಆಫೀಸಿಗೆ ಯಾವಾಗ್ಲೂ ಬರ್ತಾಳೆ, ಎಲ್ಲಾದ್ರೂ ಕೆಲ್ಸ ಇದ್ರೆ ಹೇಳಿ ಮೇಡಮ್ ಅಂದಿದ್ಲು. ನನ್ನ ಫ್ರೆಂಡ್ ಆಫೀಸ್ನಲ್ಲಿ ಒಂದು ಹುದ್ದೆ ಖಾಲಿ ಇದೆ ಅಂತ ಅಂದಿದ್ರು. ಅದನ್ನ ಇವಳಿಗೆ ಹೇಳೋಣ ಅಂತ ಬರೋದಕ್ಕೆ ಹೇಳಿದ್ದೆ. ನಾವಿಬ್ರು ಮಾತಾಡ್ತಿರೋದ್ ನೋಡಿ ಆಮೇಲೆ ಬರ್ತೇನೆ ಅಂತ ಹೋಗಿರ್ಬೇಕು ಅಂದೆ. ಅದಕ್ಕವರು, ಓ ಹೌದಾ, ಹಾಗಾದ್ರೆ ನಾನೊಂದ್ ವಿಷಯ ಹೇಳ್ತೇನೆ ಮೇಡಮ್, ನೀವು ಆನಂತರ ಅವಳಿಗೆ ಕೆಲಸ ಕೊಡ್ಸ್ಬೇಕೋ ಬೇಡವೋ ನೀವು ಯೋಚನೆ ಮಾಡಿ ಅಂದ್ರು. ಏನು ಅಂದೆ. ಏನಿಲ್ಲ, ಆ ಹುಡುಗಿ ಕ್ಯಾರೆಕ್ಟರ್ ಸ್ವಲ್ಪ ಸರಿ ಇಲ್ಲ ಅನ್ನೋದನ್ನ ಕೇಳಿದ್ದೇನೆ. ಮೊನ್ನೆ ಬೆಳಗ್ಗೆ ಯಾವುದೋ ಲಾಡ್ಜ್ ನಿಂದ ಹೊರಗೆ ಬರ್ತಿದ್ಲಂತೆ. ಯಾರ್ ಜೊತೆ ಹೋಗಿದ್ಲೋ ಏನೋ. ನೀವೇನಾದ್ರೂ ಕೆಲ್ಸಕ್ಕೆ ಸೇರಿಸಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ಕಷ್ಟ ಅಂತ ಹೇಳ್ದೆ ಅಂದ್ರು. ಅವ್ರ ಮಾತ್ ಕೇಳಿ ನನ್ಗೆ ತುಂಬಾ ಬೇಸರ ಆಯ್ತು. ನೋಡೋಣ, ಆ ಹುಡ್ಗಿನ ಒಂದ್ ಮಾತು ಕೇಳ್ತೀನಿ ಅಂದೆ. ಕೇಳೋದಕ್ಕೇನು ಹೋಗ್ಬೇಡಿ ಮೇಡಮ್, ಆಮೇಲೆ ನಾನೇ ಹೇಳ್ದೆ ಅಂತ ಆಕೆ ಗೊತ್ತಾಗುತ್ತೆ. ನಾನ್ ಇಲ್ಲಿರೋದನ್ನ ಆಕೆ ನೋಡಿದ್ಲಲ್ಲ ಅಂದ್ರು. ಇಲ್ಲ ಬಿಡಿ, ನಿಮ್ ಹೆಸರೇನು ತೆಗಿಯಲ್ಲ, ನಾನು ಕೇಳೋ ರೀತಿಲೇ ಕೇಳ್ತೀನಿ ಅಂದೆ. ಮಧ್ಯಾಹ್ನ 3 ಗಂಟೆ ಆಗೋದನ್ನೇ ನನ್ನ ಮನಸ್ಸು ಕಾಯ್ತಾ ಇತ್ತು. ಹಾಗೆ 3 ಗಂಟೆ ಸುಮಾರಿಗೆ ಆಕೆ ಬಂದ್ಲು. ಅವಳತ್ರ ಕೆಲ್ಸದ ಬಗ್ಗೆ ಎಲ್ಲ ಮಾತಾಡಿ ಆದ ನಂತರ ಅವಳತ್ರ ಹೇಳ್ದೆ, ಮೊನ್ನೆ ಲಾಡ್ಜ್ನ ಎದುರುಗಡೆ ನಿಂತರನೇ ಇರೋ ಒಬ್ಳು ಹುಡುಗಿನ ನೋಡ್ದೆ. ಬೆಳಿಗ್ಗೆ ಆ ಲಾಡ್ಜ್ನಿಂದ ಹೊರಗೆ ಬರ್ತಾ ಇದ್ಲು, ಸೇಮ್ ನಿಂತರನೇ ಇದ್ಲಮ್ಮ ಅಂದೆ. ಯಾವಾಗ ಮೇಡಮ್ ಅಂತ ಕೇಳಿದ್ಲು. ಸುಮಾರು ದಿವಸ ಆಯ್ತು, ನನ್ಗೆ ಯಾವಾಗಂತ ನೆನ್ಪಿಲ್ಲ, ಆದ್ರೆ ನಿಂತರನೇ ಇದ್ಲು ಅಂದೆ. ಒಂದು 10 ದಿನ ಆಗಿರ್ಬೋದಾ ಅಂದ್ಲು. ಹೆಚ್ಚಿನ ಅಂಶ ಆಗಿರ್ಬೋದು ಅಂದೆ. ಅದು ನಾನೇ ಮೇಡಮ್ ಅಂದ್ಲು. ಓ ಹೌದಾ, ನೀನೇನು ಅಷ್ಟೊಂದು ಬೆಳಗ್ಗೆ ಅಲ್ಲೋಗಿದ್ದೆ ಅಂದೆ. ಅದಾ, ಅಲ್ಲಿ ರಿಸೆಪ್ಷನಿಸ್ಟ್ ಕೆಲಸ ಖಾಲಿ ಇದೆ ಅಂದ್ರು ಮೇಡಮ್. ಅದ್ರ ಓನರ್ ಬೆಳಿಗ್ಗೆ ಮಾತ್ರ ಬೇಗ ಬರ್ತಾರಂತೆ, ಹಾಗೆ ಅವರೇ ಇಂಟರ್ವ್ಯೂ ಮಾಡೋದು ಅಂದ್ರು. ಅದಕ್ಕೆ ಬೆಳಿಗ್ಗೆನೆ ಹೋಗಿದ್ದೆ ಮೇಡಮ್. ಮತ್ತೇನು ಕೆಲಸ ಆಗಿಲ್ವಾ ಕೇಳಿದೆ. ಆಗಿದೆ ಮೇಡಮ್, ಬರೋದಕ್ಕೆ ಹೇಳಿದ್ರು, ಆದ್ರೆ ನಾನ್ ಹೋಗಿಲ್ಲ ಅಂದ್ಲು. ಯಾಕಮ್ಮ ಅಂದೆ. ಏನಿಲ್ಲ, ಅಮ್ಮ ಬೇಡ ಅಂದ್ರು ಅಂದ್ಲು. ಯಾಕೆ ಕೇಳ್ದೆ. ಹಾಗೇನಿಲ್ಲ ಮೇಡಮ್, ನಮ್ಗೆ ಅಪ್ಪನೂ ಇಲ್ಲ, ಒಂದ್ ತಂಗಿ ಇದ್ದಾಳೆ, ಅಮ್ಮ ಇದ್ದಾರೆ, ನಮ್ಮನೇಲಿ ನಾವು ಹೆಂಗಸ್ರೇ ಇರೋದು. ಅದು ಲಾಡ್ಜ್ನಲ್ಲಿ ಕೆಲ್ಸ, ನಾಳೆ ಜನ ಏನಾದ್ರೂ ಆಡ್ಕೋತಾರೆ ಅಂತ ಅಮ್ಮ ಬೇಡ ಅಂದ್ರು ಅಂದ್ಲು. ಹಾಗೆ ಮಾತಲ್ಲಿ ಮುಗ್ಧತೆ ಇತ್ತು. ಯಾರೋ ಹುಳುಕು ಮನಸ್ಥಿತಿಯವರ ಕಣ್ಣಿಗೆ ಬೆಳಿಗ್ಗೆ ಈಕೆ ಬಿದ್ದದ್ರಿಂದ ಅಪಪ್ರಚಾರ ಹರಡಿತ್ತು. ಅದಕ್ಕೆ ಹೇಳೋದಲ್ಲ ಸ್ನೇಹಿತರೆ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಹಿರಿಯರು. ಸ್ನೇಹಿತರೆ, ಇಂಥ ಘಟನೆಗಳು ದಿನನಿತ್ಯ ಅದೆಷ್ಟೋ ನಡೆಯುತ್ತವೆ. ನಮಗೆ ಗೊತ್ತಿರದ, ನಾವು ನೋಡಿರದ, ಯಾರೋ ಹೇಳಿದ ವಿಷಯಗಳನ್ನ ನಾವು ಇನ್ನೊಬ್ಬರ ಮುಂದೆ ಹೇಳಿಬಿಡ್ತೀವಿ. ನಮ್ಮ ಉದ್ದೇಶ ಅವರಿಗೆ ಕೆಟ್ಟದಾಗ್ಬೇಕು ಅನ್ನೋದು ಖಂಡಿತ ಇರಲ್ಲ. ಮಾತನಾಡ್ತಾ ವಿಷಯಗಳು ಕೆಟ್ಟದಾಗಿ ಹರಡಿ ಬಿಡ್ತವೆ. ಅದು ನಮ್ಮ ಕೆಟ್ಟ ಕರ್ಮಗಳ ಪಟ್ಟಿಯಲ್ಲಿ ಸೇರಿ ಬಿಡುತ್ತವೆ. ಅದು ಒಳ್ಳೆಯ ಕೆಲಸವೇ ಇರಲಿ, ಕೆಟ್ಟ ಕೆಲಸವೇ ಇರಲಿ, ಅದನ್ನು ಮಾಡಿದವನು, ಮಾಡಿಸಿದವನು, ಅದಕ್ಕೆ ಪ್ರೇರಣೆ ಕೊಟ್ಟವನು ಮತ್ತು ಸರಿ ತಪ್ಪುಗಳನ್ನು ವಿಶ್ಲೇಷಿಸದೆ, ಸತ್ಯಾಸತ್ಯಗಳನ್ನು ಪರಾಮರ್ಶಿಸದೆ ಆ ಕಾರ್ಯದ ಕುರಿತು ಕಂಡವರಲ್ಲಿ ಆಡಿಕೊಂಡು ಮಾತನಾಡುವವರು, ಈ 4 ಜನರು ಆ ಕರ್ಮಗಳಿಗೆ ಸಮಭಾಗಿಗಳಾಗಿ ಫಲವನ್ನು ಪಡೆಯುತ್ತಾರಂತೆ. ಕರ್ಮ ಅತಿರಥ ಮಹಾರಥರನ್ನೇ ಬಿಡ್ಲಿಲ್ಲ ಅಂತಾರೆ.
ಅಂಥದ್ರಲ್ಲಿ ನಾವು ಸಾಮಾನ್ಯರಲ್ಲಿ ಸಾಮಾನ್ಯರು ಅಲ್ವಾ? ಹಾಗಂತ ನಾವು ಯಾರ ಬಗ್ಗೆ ಮಾತಾಡ್ತೀವಿ ನೋಡಿ, ಅವರಿಗೆ ಏನು ಕೆಟ್ಟದಾಗಲ್ಲ. ಯಾಕೆ ಹೇಳಿ? ಎಲ್ಲಿ ಸತ್ಯ ಇರುತ್ತೋ ಅವರನ್ನ ಕಾಣದ ಶಕ್ತಿ ಯಾವಾಗ್ಲೂ ಕಾಪಾಡುತ್ತೆ ಅಂತಾರೆ. ಹಾಗಾಗಿ ಸ್ನೇಹಿತರೆ, ಯಾರ ಕಷ್ಟಗಳನ್ನ ನಮಗೆ ಹಂಚಿಕೊಳ್ಳೋಕೆ ಸಾಧ್ಯ ಇಲ್ವೋ ಅವರ ಕಷ್ಟಗಳನ್ನ ನಾವು ಹೆಚ್ಚಿಸೋದು ಬೇಡ. ನಾವೆಲ್ಲರೂ ಒಂದೇ ಮನೆಯವರು ಎಂಬ ಭಾವನೆ ಯಾವತ್ತೂ ಶಾಶ್ವತವಾಗಿದ್ರೆ ಇಂಥದೆಲ್ಲ ನಮ್ಮ ಮನಸ್ಸಲ್ಲಿ ಬರೋದೇ ಇಲ್ಲ. ನೀವೇನಂತೀರಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳಿತಾಗ್ಲಿ. ಶುಭಮಸ್ತು.